ನಮಗೆ ನೋವಾದದ್ದು ಒಂದು ದೈವದ ನಿಯಮಗಳನ್ನು ಮೀರಿ ಒಂದು ವ್ಯಕ್ತಿಯನ್ನು ಮನಮೆಚ್ಚಲಿಕ್ಕೋಸ್ಕರ ನಾವು ಈ ರೀತಿಯಾಗಿ ನಮ್ಮವರೇ ಅನುಭವ ಇದ್ದವರೇ ಅಲ್ಲಿದ್ದಂಥ ದೈವ ನರ್ತಕರಿಗೆ ದೈವದ ಸಂಬಂಧಿ ವಿಚಾರದ ಅನುಭವ ಇದೆ. ಒಂದು ಸಿನಿಮಾದ ಕೊರಿಯೋಗ್ರಾಫರಾಗಿ ಇದ್ದವರು ಅಂದರೆ ಆ ಕಲಾವಿದ ಯಾವಾಗಲೂ ಕಲಾವಿದತೆಯನ್ನು ತೋರಿಸು ಸರಿ, ಆದರೆ ದೈವದ ನರ್ತಕರಲ್ಲಿ ಸತ್ಯಾರಾಧನೆ ಇದೆ. ಆ ಸತ್ಯಾರಾಧನೆ ವ್ಯಕ್ತಿಯಲ್ಲಿ ನಾವು ಸತ್ಯವನ್ನು ಕಾಣುತ್ತೇವೆ. ಅಂಥ ವ್ಯಕ್ತಿ ಇವತ್ತು ನಾಟಕೀಯವಾಗಿ ವರ್ತಿಸಿದ್ದು ನಮಗೆ ತುಂಬ ನೋವಾಗಿದೆ. ದೈವಾರಾಧನೆಗೆ ನೋವಾಗಿದೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈಗ ದೈವಾರಾಧನೆ ನಿಯಮದಲ್ಲಿ ಅಲ್ಲಿ ನಡೆದಂಥ ಕೆಲವು ಘಟನೆಗಳು ಒಬ್ಬ ದೈವವನ್ನು ಮೆಚ್ಚಿಸುವ ಬದಲು ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕೆ ಆ ನರ್ತಕ ಹೋದನೋ ಎಂಬುದು ನಮಗೆ ನೋವಾಗಿದೆ. ಯಾಕಂದರೆ ದೈವಾರಾಧನೆಯ ನಿಯಮದಲ್ಲಿ ಆ ಥರದ ಒಂದು ದೈವಾರಾಧನೆಯ ನಿಯಮದಲ್ಲಿ ಪಡಿಯಕ್ಕಿ ನೀಡುವಂಥದ್ದು, ಕೊಡುವಂಥದ್ದು, ಎಣ್ಣೆಬೂಲೆ ಕೊಡುವಂಥದ್ದು, ನೀಡುವಂಥದ್ದು ಇದೆಲ್ಲ ಶ್ರೇಷ್ಠವಾದ ಒಂದು ಆ ಆರಾಧನಾ ನಿಯಮಗಳಲ್ಲಿದೆ. ಆದರೆ ಈಗ ಮೊನ್ನೆ ಆದದ್ದು ಅದು ಅಲ್ಲಿ ಆ ಎಣ್ಣೆಬೂಲ್ಯವನ್ನು ಮಾಡುವ ರೀತಿ, ಆ ನರ್ತಕ ಹಾಕಿದಂಥ ಬಟ್ಟೆಗಳು, ಆ ಪಲ್ಟಿ ಹೊಡೆಯುವಂಥದ್ದು ಮತ್ತು ಬೇರೆ ಬೇರೆ ನೀರು ಹಾಕ್ಕೊಳ್ಳುವಂಥದ್ದು, ಒಂದು ರೀತಿಯಲ್ಲಿ ಆ ತುಂಬ ಜನರಿಗೆ ನೋವಾದದ್ದಂತಾದರೆ, ಒಂದು ರಾಜನ್ ದೈವ ಯಾವತ್ತು ಗ್ರಾಮದೊಳಗೆ ಗ್ರಾಮದ ಖುಷಿಯನ್ನು ಗ್ರಾಮದ ಗುತ್ತಿನವರು ಗ್ರಾಮದವರೊಟ್ಟಿಗೆ ತನ್ನ ಸಂತಸವನ್ನು ಹಚ್ಚಿಕೊಳ್ತದೆ. ಅದು ಅಂದರೆ ಅಲ್ಲಿ. ಆದರೆ ಇಲ್ಲಿ ಒಬ್ಬ ರಿಷಬ್ ಶೆಟ್ಟಿಯ ತೊಡೆಯಲ್ಲಿ ಮಲಗುವುದು, ರಿಷಬ್ ಶೆಟ್ಟಿಗೆ ಮುತ್ತಿಕ್ಕುವುದು, ರಿಷಬ್ ಶೆಟ್ಟಿಯನ್ನು ಆಲಿಂಗನ ಮಾಡುವುದು, ಅದೆಲ್ಲ ಇದು ಭಾರಿ ಅಸಹ್ಯಕರದ ಜೊತೆಗೆ ದೈವಾರಾಧನೆಗೆ ದೈವಗಳೂ ಮೆಚ್ಚದ ದೈವ ಕೋಪಕ್ಕೆ ತುತ್ತಾಗುವಂಥ ವಿಚಾರವಾಗಿದೆ. ಕರ್ತಲೆಯನ್ನು ತೆಗೆಯುವುದಾಗಲಿ ಕರ್ತಲೆ ಕೊಡುವುದಾಗಲಿ ಇದಕ್ಕೂ ನಿಯಮ ಇದೆ. ನೇರ ಒಬ್ಬ ವ್ಯಕ್ತಿ ಹೋಗಿ ತನ್ನ ಕರ್ತಲೆಯನ್ನು ತೆಗೆದು ಅಲ್ಲಿ ಆ ರೀತಿ ತಲೆಗೆ ಹಾಕಿಕೊಳ್ಳುವಂಥದ್ದು ಇದು ಈಗ ನಮಗೆ ನೋವಾಗುವುದು ಅಂತ ಹೇಳಿದ್ರೆ, ಕಾಂತಾರ ಚಿತ್ರವು ಬಂದು ಈಗಾಗಲೇ ನಮ್ಮ ದೇವರ ಅನೇಕ ರಹಸ್ಯಗಳೆಲ್ಲವೂ ಈಗ ವಿಚಾರಗಳೆಲ್ಲವೂ ಹಾದಿ ಬೀದಿಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಟ್ಯಾಬ್ಲೋಗಳಲ್ಲಿ ಜನರಲ್ಲಿ ಅತಿಥಿಗಳನ್ನು ರಂಜಿಸಲಿಕ್ಕೋಸ್ಕರ, ರಾಜಕಾರಣಿಯನ್ನು ಸ್ವಾಗತಿಸಲಿಕ್ಕೋಸ್ಕರ ಈ ರೀತಿಯಾಗಿ ಅದರ ಚಿತ್ರಗಳು ಬರ್ತಾ ಇದೆ. ನೋವಾಗ್ತದೆ. ಆದರೆ ಇದೆಲ್ಲ ಗೊತ್ತಿದ್ದು, ಈ ಎಲ್ಲ ವಿಚಾರಗಳನ್ನು ಕಂಡು ಗೊತ್ತಿದ್ದು ರಿಷಬ್ ಶೆಟ್ಟಿ ಈ ಜಾಗದಲ್ಲಿಯೂ ಬಂದು ಇದು ಅವರು ಆಲೋಚನೆ ಮಾಡಬೇಕಿತ್ತು. ಇದು ಕಾಂತಾರದ ಸೆಟ್ ಅಲ್ಲ, ದೈವದ ಕೊಡಿಯಡಿ ಎಂಬುದು, ದೈವದ ಸಿಂಗದನ ಎಂಬುದು ಅದಕ್ಕೆ ಅದರದೇ ಆದಂಥ ಮಹತ್ವ ಇದೆ. ಇಲ್ಲಿಯೂ ಬಂದು ಎಲ್ಲೋ ಒಂದು ಕಡೆ ನಾಟಕವನ್ನೇ ಮಾಡಿಸಿದ್ರ, ನಾಟಕ ನೋಡಿಸಿದ್ರ ಅಲ್ಲ. ಇಲ್ಲಿ ಸಂಬಂಧಪಟ್ಟಂಥ ದೈವ ನರ್ತಕರೊಬ್ಬ ತನ್ನ ಮುಂದಿನ ಚಿತ್ರಕ್ಕೆ ತನ್ನನ್ನು ಆಯ್ಕೆ ಮಾಡಬೇಕು. ಇದಕ್ಕೋಸ್ಕರ ಒಂದಷ್ಟು ಈ ರೀತಿಯಾದಂಥ ರೀತಿಯನ್ನು ಚಿತ್ರಿಸಿದ. ಒಟ್ಟು ಏನೇ ಆದರೂ ಅಲ್ಲಿ ಆದದ್ದು ಅಲ್ಲಿಯ ದೈವಾರಾಧನೆಯ ಸಾಂಪ್ರದಾಯಕ್ಕೆ, ದೈವಾರಾಧನೆಯ ರೀತಿ ನೀತಿಗೆ ಎಲ್ಲವೂ ಅಲ್ಲಿ ಆದದ್ದು ತದ್ವಿರುದ್ಧವಾದಂಥ ವಿಚಾರ.